ಬಂದವರನ್ನು ನಾವು ನೋಡಿದ್ದೇವೆ. ಹಾಲಿನಿಂದ ಉತ್ತಮವಾಗಿರ್ತಕ್ಕಂತಹ ಮಟ್ಟದ ಕೇಶವ, ಮಾರ್ಕ್ಷರ ಮಾಸ ಕೇಶವ. ಕೇಶವ ಚತುರ್ವಿಂಶತಿ ರೂಪದಲ್ಲಿ ಮೊದಲನೇ ರೂಪವೇ ಕೇಶವ ರೂಪ. ನಾವು ಹುಟ್ಟಿದಾಗ ಮೊದಲು ನಮ್ಮ ಬಾಯಿಗೆ ಬೀಳುವ ಪ್ರತಿಮೆ. ವಿಶೇಷವಾಗಿ ಸತ್ಯಜ್ಞಾನರ ಕಾಲಕ್ಕೆ ವಾಯುದೇವರಲ್ಲಿ ದರ್ಶನ ಕೊಟ್ಟರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಪಾಠ ಹೇಳ್ತಾ ಕುಳಿತಾಗ ಒಮ್ಮೆಲೆ ಎದ್ದು ನಿಂತು ಬಿಟ್ರು. ಶಿಷ್ಯಂದ್ರೆಲ್ಲ ಕೇಳಿದ್ರು, ಯಾಕೆ ಎದ್ದು ನಿಂತ್ರಿ ಅಂತ. ಇಲ್ಲ, ಪ್ರಾಣದೇವರ ದರ್ಶನ ಆಯಿತು ಅಂತ ಹೊರಗಡೆ ಗ್ರಾಮ ಪ್ರದಕ್ಷಿಣೆ ಹಾಕೊಂಡು ವಾಯುದೇವರಲ್ಲಿ ಒಳಗಡೆ ಬಂದರು. ಅವರ ದರ್ಶನ ಆದದ್ದಕ್ಕಾಗಿ ಎದ್ದು ನಿಂತೆ ಅಂತ. ಅಷ್ಟು ಜಾಗೃತರಾದಂತಹ ಪ್ರಾಣದೇವರ ಶೇಷವಸ್ತ್ರ ಹಾಗೂ ನಿರ್ಮಾಲ್ಯವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ರಾಮದೇವರ ಭವ್ಯವಾದಂತಹ ಕ್ಷೇತ್ರ ಅಯೋಧ್ಯಾದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಶ್ರೀಮನ್ ಮೂಲರಾಮ ಭವನಕ್ಕೆ ಇವತ್ತು ಕೂಡ ಶ್ರೀಮಠದ ಅನೇಕ ಶಿಷ್ಯರು ಹಾಲಿನ ಹಿಂದೆ ಅಡಗಿದ ಅನುಸಂಧಾನ ಹಾಗೂ ಹಾಲುಗಲ್ಲದ ಹಸುಳೆಯಂತಹ ಮುಗ್ಧ ಶುದ್ಧ ಸ್ವಭಾವದವರಾದ ಗುರುಗಳಿಂದ ಅಭಿಷೇಕ ಆದರೆ ಆ ಕ್ರಿಯೆಗೂ ನಿಜವಾದ ಅಪ್ಯಾಯಮಾನ. ಅದು ನಮ್ಮ ಜೀವನಕ್ಕೂ ಕೂಡ ವಿಶೇಷ ಪುಣ್ಯಕ್ಕೆ ಸೋಪಾನ ಅನ್ನೋದನ್ನು ಬಹಳ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕ್ಷೀರಾಭಿಷೇಕದ ಸೇವೆಗೆ ಸಿದ್ಧರಾಗಿದ್ದೇವೆ. ಮಜಾ ನೋಡಿ, ನಿನ್ನೆ ತನಕ ಎಣ್ಣೆ ಬೇಕು ಅಂತ ಹೇಳ್ತಾ ಇದ್ದೆ, ಆದರೆ ಇವತ್ತು ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣ ವಿವೀಕ್ಷಿತಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣತ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀಂ ಶ್ರೀಪಾದರಾತ್ಸನ್ಮಣೀಂ ವ್ಯಾಸಾರ್ಯಾನ್ ವಿವಿಧಾಗಮಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾನ್ ನಿತೀನ್ ಶ್ರೀ ಸತ್ಯೋರಥ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾರಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಸಕಲ ಸಾಧಕರಿಗೆ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಯಾವ ರೀತಿ ಕರ್ಮಗಳನ್ನು ಮಾಡಬೇಕು, ಮನಸ್ಸಿನಲ್ಲಿ ಭಾವನೆಗಳು ಹೇಗಿರಬೇಕು, ಭಕ್ತಿ ಹೇಗಿರಬೇಕು ಅನ್ನುವುದರ ಬಗ್ಗೆ ತಿಳಿಸಿದ್ದಾನೆ. ನಾವು ಮಾಡುವಂತಹ ಯಜ್ಞ, ದಾನ, ತಪಸ್ಸು
ಇವುಗಳೆಲ್ಲ ಸಮಾಜಕ್ಕೆ ಮಾಡುವಂತಹ ಒಂದು ಉಪಕಾರ ಅಥವಾ ಧಾರ್ಮಿಕವಾದ ಪ್ರಪಂಚಕ್ಕೆ ನಮ್ಮದೇ ಆದ ಒಂದು ಕೊಡುಗೆ, ನಮ್ಮಿಂದ ಆಗುವ ಲಾಭ ಅನ್ನುವ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡುವಂತಿಲ್ಲ. ಈ ಯಜ್ಞ ದಾನ ತಪಸ್ಸುಗಳನ್ನು ಮಾಡುವುದರಿಂದ ಭಗವಂತನ ಸೇವೆಯನ್ನು ಮಾಡಿ ನಾವು ಬಹಳ ಲಾಭ ಪಡೆದುಕೊಳ್ತಾ ಇದ್ದೇವೆ ಎನ್ನುವುದನ್ನು ಬಹಳ ಎಚ್ಚರದಿಂದ ತಿಳಿಯಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ನಾವು ಲಾಭ ಮಾಡಿಕೊಳ್ತಾ ಇದ್ದೇವೆ ಎನ್ನುವುದು ಮಾತ್ರ ಅಲ್ಲ, ಒಂದು ವೇಳೆ ಮಾಡದೇ ಇದ್ದರೆ ಬಹಳ ದೊಡ್ಡದಾದಂತಹ ಅನರ್ಥ ನಮಗಿದೆ, ಹಾನಿ ಇದೆ. ಇದನ್ನು ತಿಳಿಸ್ತಾನೆ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಒಂದು ಚಕ್ರದ ಉಪದೇಶವನ್ನು ಮಾಡುತ್ತಾರೆ. ಸ್ವಯಂ ಶ್ರೀಕೃಷ್ಣ ತಾನು ಚಕ್ರಧಾರಿ. ಚಕ್ರಧಾರಿಯಾದ ಕೃಷ್ಣ ಈ ಜಗಚ್ಚಕ್ರದ ಉಪದೇಶವನ್ನು ಮಾಡುತ್ತಾರೆ. ಇದೊಂದು ದೊಡ್ಡದಾದ ಚಕ್ರ ಇದೆ. ಈ ಚಕ್ರದಲ್ಲಿ ಎಲ್ಲರೂ ಪ್ರವೇಶ ಮಾಡಲೇಬೇಕು. ಅಂದರೆ ಅವರಿಗೆ ನಿಜವಾಗಿ ಬದುಕುವುದಕ್ಕೆ ಯೋಗ್ಯತೆ ಇದೆ, ಅರ್ಹತೆ ಇದೆ. ಇಲ್ಲದಿದ್ದರೆ ಅವರು ತಮ್ಮ ಕರ್ತವ್ಯದಿಂದ ಭ್ರಷ್ಟರಾಗಿ ಬದುಕ್ತಾ ಇದ್ದಾರೆ ಅಂತ ಅರ್ಥ. ನಿಜವಾಗಿ ಪ್ರಾಮಾಣಿಕವಾಗಿ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿ ಧೈರ್ಯದಿಂದ ತಲೆ ಎತ್ತಿ ಬದುಕುವಂತಿಲ್ಲ. ಅಪರಾಧ ಪ್ರಜ್ಞೆಯಿಂದ ತಲೆ ತಗ್ಗಿಸಿ ಬದುಕುವಂತಹ ಸ್ಥಿತಿ ಅವರ. ಅದನ್ನು ಕೃಷ್ಣ ಹೇಳ್ತಾನೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುಃ ಇಂದ್ರಿಯಾರಾಮಃ ಮೋಘಂ ಪಾರ್ಥ ಸಜೀವತಿ. ಬಹಳ ಅದ್ಭುತವಾದಂತಹ ಉಪದೇಶವನ್ನು ಕೃಷ್ಣ ಪರಮಾತ್ಮ ಮಾಡಿದ್ದು. ಭಗವಂತ ಜಗತ್ತಿನಲ್ಲಿ ತಾನು ಸೃಷ್ಟಿ ಮಾಡಿದ ಎಲ್ಲ ಜೀವರಾಶಿಗಳ ಬದುಕಿಗಾಗಿ ಅನ್ನವನ್ನು ಸೃಷ್ಟಿ ಮಾಡಿದ್ದಾನೆ. ಅನ್ನ ಒಂದೇ ತರಹ ಇಲ್ಲ. ಅನ್ನ ತಂದಾಕ್ಷಣಕ್ಕೆ ಅಕ್ಕಿಯನ್ನು ಬೇಯಿಸಿ ಮಾಡಿದ ಅನ್ನ ಒಂದೇ ತಲೆಯಲ್ಲಿ ನಮಗೆ ಬರುತ್ತೆ. ಅದು ಅನ್ನ, ಅದು ಒಂದೇ ಅನ್ನ ಅಲ್ಲ. ಅದ್ಯತೆ ಇತಿ ಅನ್ನ. ಯಾವುದನ್ನು ತಿಂತಾರೆ ಅದು ಅನ್ನ. ಕೆಲವರು ಅಕ್ಕಿಯನ್ನು ತಿನ್ನಬಹುದು, ಕೆಲವರು ಜೋಳ ತಿನ್ನಬಹುದು, ಗೋಧಿ ತಿನ್ನಬಹುದು, ಬೇರೆ ಬೇರೆ ವಸ್ತುಗಳನ್ನು ತಿನ್ನಬಹುದು. ಕೆಲವು ಪಶುಗಳು ಪಕ್ಷಿಗಳು ಇನ್ನೇನೆಲ್ಲೋ ತಿಂತವೆ. ಅಂತೂ ಒಂದಿಲ್ಲ ಒಂದನ್ನ ತಮ್ಮ ಬದುಕಿಗಾಗಿ ಸೇವನೆ ಮಾಡಿ ಜೀವನವನ್ನು ಸಾಗಿಸ್ತಾರೆ. ಅವುಗಳೆಲ್ಲ ಅನ್ನ. ಅನ್ನಾತ್ ಭವಂತಿ ಭೂತಾನಿ. ಅನ್ನವನ್ನ ತಿಂದೇ ಎಲ್ಲ ಜೀವರಾಶಿಗಳು ಬದುಕಬೇಕು. ನಿಜವಾಗಿ ಅನ್ನ ಅಂದ್ರೆ ಪರಮಾತ್ಮ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಉಪನಿಷತ್ತು ಹೇಳುತ್ತದೆ, ಅದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತೆ ಇತಿ ಉಪನಿಷತ್ತೇ ಹೇಳುವ ಮಾತು. ಪರಮಾತ್ಮನಿಗೆ ಅನ್ನ ಅಂತ ಯಾಕೆ ಅಂದರೆ ಎಲ್ಲವನ್ನೂ ಭಕ್ಷಣೆ ಮಾಡುತ್ತಾನೆ, ಎಲ್ಲರ ಬದುಕಿಗೂ ಕಾರಣನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನ ಅನ್ನ ಅಂತಾರೆ. ಉಪಜೀವ್ಯತ್ವವೇವ ಅದ್ಯತ್ವಂ. ಅನ್ನ ತಿಂದರೆ ನಮ್ಮ ಬದುಕು, ಇಲ್ಲದಿದ್ದರೆ ನಮ್ಮ ಬದುಕಿಲ್ಲ.
ಅನ್ನಗತ ಪ್ರಾಣ. ಈ ಅರ್ಥದಲ್ಲಿ ಅದನ್ನು ಅನ್ನ ಅಂತ ಕರೀತೇವಲ್ವಾ. ಅದಿದ್ದರೆ ನಮ್ಮ ಬದುಕು, ಅದಿಲ್ಲದಿದ್ದರೆ ನಮ್ಮ ಬದುಕಿಲ್ಲ. ನಿಜವಾಗಿ ಏನಿದ್ದರೆ ನಮ್ಮ ಬದುಕು, ಯಾವುದಿಲ್ಲದಿದ್ದರೆ ನಮ್ಮ ಬದುಕಿಲ್ಲ. ಈ ಅನ್ನದಿಂದ ಬದುಕು ಇರೋದು ನಿಜವಾಗಿ ಅಲ್ಲ. ಆ ಅನ್ನದೊಳಗಿದ್ದು ಆ ಶಕ್ತಿಯನ್ನು ಕೊಡುವ ಪರಮಾತ್ಮನಿಂದ ನಮ್ಮ ಬದುಕು. ಅವನೇ ನಿಜವಾದ ಅನ್ನ. ಈ ಹೊರಗಿನ ಅನ್ನ ಇದ್ದರೂ ಸರಿ, ಇಲ್ಲದಿದ್ದರೂ ಸರಿ ಬದುಕುವವರಿದ್ದಾರೆ. ಅನ್ನವನ್ನೇ ಬಿಟ್ಟು ಬದುಕಿದಂಥವರಿದ್ದಾರೆ, ಜ್ಞಾನಿಗಳು, ಋಷಿ ಮುನಿಗಳು. ಆದರೆ ದೇವರನ್ನು ಬಿಟ್ಟು ಬದುಕಿದವರು ಯಾರಿಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ದೇವರನ್ನ ಬಿಟ್ಟು ಬದುಕಿದವರಿಲ್ಲ ಅಂದ್ರೆ ಎಲ್ಲರ ಬದುಕಿಗೂ ದೇವರೇ ಮೂಲಭೂತವಾದ ಕಾರಣ ಅಂತಾದ ಮೇಲೆ ಆ ಪರಮಾತ್ಮನೇ ನಿಜವಾದ ಅನ್ನ. ಅನ್ನ ಎಂಬ ಶಬ್ದಕ್ಕೆ ಯಾವುದನ್ನ ಆಶ್ರಯಿಸಿ ನಾವು ಬದುಕ್ತೇವೆ ಅದು ಅನ್ನ. ದೇವರನ್ನೇ ಆಶ್ರಯಿಸಿ ನಾವು ಬದುಕ್ತೇವೆ, ಆದ್ದರಿಂದ ದೇವರೇ ನಿಜವಾದ ಅನ್ನ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾಗಿ ಆ ಅನ್ನ ಎಂಬ ಹೆಸರಿನಿಂದ ಅನ್ನದೊಳಗಿದ್ದು ನಾನಾ ವಿಧವಾದ ಅನ್ನಗಳಲ್ಲಿದ್ದು ಎಲ್ಲರಿಗೆ ಬದುಕನ್ನು ಕೊಡುವ ಪರಮಾತ್ಮ, ಆ ಪರಮಾತ್ಮನ ಕೃಪೆಯಿಂದ ಈ ಹೊರಗಿನ ಅನ್ನವನ್ನು ನಿಮಿತ್ತ ಮಾಡಿಕೊಂಡು ನಾವೆಲ್ಲ ಬದುಕ್ತೇವೆ. ಅನ್ನಭವಂತಿ ಭೂತಾನಿ. ಆ ಅನ್ನದ ಸೃಷ್ಟಿ ಹೇಗೆ ಮಾಡ್ತಾನೆ ಪರಮಾತ್ಮ? ಮಳೆ ಚೆನ್ನಾಗಿ ಬಂದರೆ, ಎಲ್ಲ ಕಡೆಗೆ ಚೆನ್ನಾಗಿ ಮಳೆ ಆದರೆ ಒಳ್ಳೆ ಬೆಳೆ ಬರ್ತದೆ, ಅದರಿಂದ ನಾವು ಅನ್ನವನ್ನು ಮಾಡಬಹುದು. ಹಾಗಾದರೆ ಪರ್ಜನ್ಯಾದ ಅನ್ನ ಸಂಭವ. ಮಳೆ ಬರಬೇಕು. ಪರ್ಜನ್ಯ ಎಂಬ ಶಬ್ದಕ್ಕೆ ಎರಡು ಅರ್ಥಗಳನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಒಂದು, ಪರ್ಜನ್ಯ ಅಂದರೆ ದೇವತೆ. ಪರ್ಜನ್ಯ ಎಂಬ ಹೆಸರಿನ ಸೂರ್ಯ ಇದ್ದಾನೆ. ಆ ಪರ್ಜನ್ಯ ಎಂಬ ಹೆಸರಿನ ಸೂರ್ಯನಿಂದ ಮೇಘಗಳ ನಿರ್ಮಾಣವಾಗಿ ಅದರಿಂದ ಅನ್ನ ತಯಾರಾಗುತ್ತೆ. ಪರ್ಜನ್ಯ ಎಂಬ ಶಬ್ದಕ್ಕೆ ಮೇಘ ಸಂತತಿ, ಮೇಘಗಳು ಅಂತೂ ಅರ್ಥ ಇದೆ. ಪರ್ಜನ್ಯ ಎಂಬ ಹೆಸರಿನ ಸೂರ್ಯ, ಸೂರ್ಯನಿಂದ ಮೇಘಗಳು ತಯಾರಾಗ್ತವೆ. ಅಂತಹ ಮೇಘಗಳಿಂದ ಚೆನ್ನಾಗಿ ಮಳೆಯಾಗಿ ಅದರಿಂದ ನಮಗೆಲ್ಲ ಯಥೇಷ್ಟವಾದ ಸುಭಿಕ್ಷೆಯಾಗಿ ಒಳ್ಳೆ ಅನ್ನ ಸಿಗುತ್ತೆ. ಇದು ಚಕ್ರ ಶುರುವಾಯಿತು. ಹಾಗಾದರೆ ನಮ್ಮ ಬದುಕಿಗೆ ಅನ್ನ ಬೇಕು. ಅನ್ನ ಬೇಕು ಅಂದರೆ ಮಳೆ ಚೆನ್ನಾಗಿ ಆಗಬೇಕು. ಪರ್ಜನ್ಯ ಎಂಬ ಹೆಸರಿನ ಸೂರ್ಯ ಪ್ರಸನ್ನನಾಗಿ ಸಂತೋಷದಿಂದ ಮೇಘಗಳ ನಿರ್ಮಾಣ ಮಾಡಿ ಮಳೆ ಸುರಿಸಬೇಕು. ಅವನಿಗೆ ಹೇಗೆ ಸಂತೋಷ ಪಡಿಸೋದು? ಯಜ್ಞಾತ್ ಭವತಿ ಪರ್ಜನ್ಯ. ಚೆನ್ನಾಗಿ ಯಜ್ಞಯಾಗಗಳನ್ನು ಮಾಡಿದರೆ, ಯಜ್ಞ, ದಾನ, ತಪಸ್ಸು. ಯಜ್ಞ ಅಂತ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದು. ಆದರೆ 18ನೆಯ ಅಧ್ಯಾಯದಲ್ಲಿ, ಮುಂದೆ 3ನೆಯ ಅಧ್ಯಾಯದಲ್ಲಿ ಹೇಳುವಾಗ ಇಷ್ಟೇ ಹೇಳಿದರು. 18ನೆಯ ಅಧ್ಯಾಯದಲ್ಲಿ ಯಜ್ಞ, ದಾನ, ತಪಸ್ಸುಗಳ ಬಗ್ಗೆ ವಿಶೇಷವಾಗಿ ಕೃಷ್ಣ ಹೇಳಿದ್ದರಿಂದ ಅದನ್ನೂ ಇಲ್ಲಿ ಸ್ವೀಕಾರ ಮಾಡಬೇಕು ಅಂತ ಶ್ರೀಮದಾಚಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ರಾಘವೇಂದ್ರ ಸ್ವಾಮಿಗಳವರು ಗೀತಾ ವಿವೃತಿಯಲ್ಲಿ ತಿಳಿಸಿಕೊಡ್ತಾರೆ. ಆ ಯಜ್ಞದಾನ ತಪಸ್ಸುಗಳನ್ನು ಚೆನ್ನಾಗಿ ಮಾಡಿದರೆ ಸಂತೋಷದಿಂದ ಸೂರ್ಯ ಮಳೆ ಕೊಡ್ತಾನಂತೆ. ಪರ್ಜನ್ಯ ದೇವತೆ. ಯಜ್ಞ ಭವತಿ ಪರ್ಜನ್ಯ. ಯಜ್ಞಗಳನ್ನು ನಾವು ಚೆನ್ನಾಗಿ ಮಾಡಿದರೆ ಆ ಪರ್ಜನ್ಯನಿಗೆ ಸಂತೋಷವಾಗಿ ಮಳೆ ಕೊಡ್ತಾನೆ. ಆ ಪರ್ಜನ್ಯ ಅಂದರೆ ಸೂರ್ಯ. ಒಂದು ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಅಗ್ನೌ ಪ್ರಾಸ್ತ ಆಹುತಿ ಸಮ್ಯಕ್ ಆದಿತ್ಯ ಮುಪತಿಷ್ಠತಿ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಮುಪತಿಷ್ಠತಿ. ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ ಅಂತ ಮನುಸ್ಮೃತಿಯನ್ನ ಉದಾಹರಣೆ ಮಾಡಿ ಹೇಳ್ತಾರೆ. ಬಹಳ ಚೆನ್ನಾಗಿ ತಿಳಿದುಕೊಳ್ಳಿ. ದೇವರು ನಿತ್ಯ ತೃಪ್ತ. ನಾವು ಕೊಡುವುದರಿಂದ ದೇವರಿಗೆ ಏನೂ ವೃದ್ಧಿ ಇಲ್ಲ, ಕೊಡದಿದ್ದರೆ ಹ್ರಾಸ ಇಲ್ಲ. ನ ಕರ್ಮಣ ವರ್ತತೆ ನೋ ಕನೀಯ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಏನು ಕೊಟ್ಟರೂ ಸರಿ, ಕೊಡದಿದ್ದರೂ ಸರಿ, ಏಕಪ್ರಕಾರವಾಗಿ ಭಗವಂತ ಇರ್ತಾನೆ. ಕೊಡುವುದರಿಂದ ನಮಗೆ ಲಾಭ. ಆದರೆ ದೇವತೆಗಳಿಗೆ ಮಾತ್ರ
ಆಹುತಿಗಳನ್ನು ಕೊಡುವುದರಿಂದ ವಿಶೇಷವಾದ ಪುಷ್ಟಿಯಾಗ್ತದೆ ಅಂತ ಹೇಳ್ತಾರೆ. ಯಜ್ಞಾತ್ ಭವತಿ ಪರ್ಜನ್ಯ, ವಿಶೇಷವಾಗಿ ಯಜ್ಞದಲ್ಲಿ ಆಹುತಿಗಳನ್ನು ಕೊಡೋದರಿಂದ ಸೂರ್ಯನಿಗೆ ವಿಶೇಷವಾದಂತಹ ಒಂದು ಪುಷ್ಟಿಯಾಗ್ತದೆ. ಆ ಆಹುತಿಯ ಸಾರಭಾಗವನ್ನು ಸ್ವೀಕಾರ ಮಾಡುತ್ತಾರೆ. ಅದನ್ನು ಸ್ವೀಕಾರ ಮಾಡಿದಾಗ ಅದರಿಂದ ದೇವತೆಗಳಿಗೆ ಪುಷ್ಟಿಯಾಗ್ತದೆ. ಪುಷ್ಟಿಯಾದದ್ದರಿಂದ ಸಂತೋಷ ಪಡ್ತಾರೆ. ಸಂತೋಷಪಟ್ಟು ವಿಶೇಷವಾಗಿ ಪ್ರಜೆಗಳ ಮೇಲೆ ಅನುಗ್ರಹ ಮಾಡಿ ಬೆಳೆಸುತ್ತಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಆದರೆ ನಾವು ಕೊಡದೇ ಇದ್ದರೆ ಅವರು ಕ್ಷೀಣರಾಗಿ ಹೋಗ್ತಾರೆ ಎನ್ನುವುದರಲ್ಲಿ ತಾತ್ಪರ್ಯವಲ್ಲ. ಬೇಕಾದಷ್ಟು ಜ್ಞಾನಿಗಳು ಮಹಾನುಭಾವರು ನಿರಂತರವಾಗಿ ವಿಹಿತ ಕರ್ಮಗಳನ್ನು ಬಿಡದೆ ಮಾಡುವ ಋಷಿಮುನಿಗಳೆಲ್ಲ ಇದ್ದಾರೆ. ಅವರೆಲ್ಲ ಮಾಡುವ ಯಜ್ಞಯಾಗಾದಿಗಳಿಂದ ಆ ದೇವತೆಗಳಿಗೆ ಪುಷ್ಟಿಯಾಗ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ತನ್ನ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡ್ತಾ ಯಜ್ಞಯಾಗಾದಿಗಳನ್ನು ಮಾಡಿದರೆ ಆ ಒಂದು ದೇವತೆಗಳ ಸೇವೆಯಲ್ಲಿ ತಾನೂ ಭಾಗವಹಿಸಿದ್ದಕ್ಕೆ ಪುಣ್ಯವನ್ನು ಪಡೀತಾರೆ. ಅಷ್ಟು ದೊಡ್ಡ ಸೌಭಾಗ್ಯ ಇದೆ. ಮನೆಗೆ ಒಬ್ಬ ವ್ಯಕ್ತಿಯನ್ನು ಅತಿಥಿಯನ್ನು ಕರೆದು ಚೆನ್ನಾಗಿ ಅವನಿಗೆ ಸಂತೋಷ ಆಗುವ ಹಾಗೆ ಆದರ ಆತಿಥ್ಯಗಳನ್ನು ಮಾಡಿ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಅವರು ಸಂತೋಷದಿಂದ ಅನ್ನದಾತ ಸುಖೀ ಭವ ಅಂತ ಆಶೀರ್ವಾದ ಮಾಡಿದರೆ ಅದಕ್ಕೆ ಬಹಳ ಮಹತ್ವ ಹೇಳಿದ್ದಾರೆ. ಯಾಕೆ ಅಂದರೆ ಪೂರ್ಣ ಸಂತೋಷವಾಗಿರುತ್ತದೆ ಅವನಿಗೆ. ಬೇರೆ ಏನಾದರೂ ದಾನ ಮಾಡಿದರೆ ಎಷ್ಟು ಕೊಟ್ಟರು ಸಂತೋಷ ಆಗೋದೇ ಇಲ್ಲ. ಹೊಟ್ಟೆ ತುಂಬಿದರೆ ಸಂತೋಷ ಆಗ್ತದೆ. ಅನ್ನದಾನ ಮಾಡಿದಾಗ ಪೂರ್ಣ ಸಂತೋಷದಿಂದ ಅವನು ಆಶೀರ್ವಾದ ಮಾಡಿದ ಬಂದ ಅತಿಥಿ ಅಂದರೆ ಅದರಿಂದ ಇಡೀ ಕುಟುಂಬಕ್ಕೆ ಕ್ಷೇಮವಾಗ್ತದೆ. ಅದಕ್ಕೆ ವಿಪರೀತವಾಗಿ ಅವನೇನಾದರೂ ಅಸಮಾಧಾನ ಮಾಡಿಕೊಂಡು ಹೋದ ಅಂದರೆ ಅಷ್ಟೇ ಅನರ್ಥವಾಗ್ತದೆ. ವೈಶ್ವಾನರ ಪ್ರವಿಶತ್ಯತಿಥಿರ್ ಬ್ರಾಹ್ಮಣೋ ಗ್ರಹ, ಅಗ್ನಿಯೇ ಅತಿಥಿಯ ರೂಪದಲ್ಲಿ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡುತ್ತಾನೆ. ಅವನಲ್ಲಿ ಅಂತರ್ಯಾಮಿಯಾಗಿರ್ತಾನೆ ಅಗ್ನಿದೇವ. ಏನಾದರೂ ಆತಿಥ್ಯವನ್ನು ಸರಿಯಾಗಿ ಮಾಡದೆ ಅವನ ಕೋಪಕ್ಕೆ ಗುರಿಯಾದರೆ ಮಾತ್ರ ಎಲ್ಲ ಆಯುಷ್ಯ ಸಂಪತ್ತು ಎಲ್ಲವನ್ನೂ ಹಾಳು ಮಾಡಿ ಹೋಗ್ತಾರೆ. ಸಂತೋಷಪಡಿಸಿದರೆ ಎಲ್ಲವೂ ಅಭಿವೃದ್ಧಿ ಆಗುವಂತೆ ಅನುಗ್ರಹ ಮಾಡಿ ಹೋಗ್ತಾನೆ ಅಂತ ಇದೆ. ಹಾಗಾಗಿ ಒಬ್ಬ ಸಾಮಾನ್ಯ ಅತಿಥಿಗೇನೆ ಈ ರೀತಿ ನಾವು ಆತಿಥ್ಯ ಮಾಡಿದರೆ ಪುಣ್ಯ ಇದೆ ಅಂದರೆ ಯಜ್ಞದಲ್ಲಿ ಕೊಡುವ ಆಹುತಿಗಳಿಗೆ ಅತಿಥಿಗಳಾಗಿ ಬಂದು ಸ್ವೀಕಾರ ಮಾಡುವವರು ಅಥವಾ ಅಭ್ಯಾಗತರಾಗಿ ಇವರ ಆಮಂತ್ರಣಕ್ಕೆ ಹೋಗೊಟ್ಟು ಬಂದು ಅದನ್ನು ಸ್ವೀಕಾರ ಮಾಡುವವರು ಸಾಮಾನ್ಯರಲ್ಲ, ದೇವತೆಗಳೇ ಬರ್ತಾರೆ. ಪ್ರಾಚೀನ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಬಂದು ಆಹುತಿಗಳನ್ನು ಸ್ವೀಕಾರ ಮಾಡ್ತಾ ಇದ್ರು ಮಹಾನುಭಾವರು ಜ್ಞಾನಿಗಳು ಮಾಡಿದಾಗ. ಈಗ ಅವ್ಯಕ್ತವಾಗಿ ಬಂದು ಆಹುತಿಗಳನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಅಂದರೆ ದೇವತೆಗಳಿಗೆ ಆಹುತಿಗಳನ್ನು ಕೊಡುವಂತಹ ದೊಡ್ಡ ಸೌಭಾಗ್ಯ. ಅಂಥವರು ಸಂತೋಷಪಟ್ಟು ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡುತ್ತಾರೆ ಅಂದರೆ ಅದಕ್ಕೆ ಎಷ್ಟು ಫಲ ಸಿಗಲಿಕ್ಕಿಲ್ಲ. ಏನೂ ಗೊತ್ತಿಲ್ಲದ ಒಬ್ಬ ಸಾಮಾನ್ಯ ಮಾನವ, ಅಂತಹ ಒಬ್ಬ ಮಾನವ ಒಂದು 10 ಗಾಯತ್ರಿಯ ಜಪ ಮಾಡುವಂತಹ ವ್ಯಕ್ತಿ ಮಾಡಿದ ಆಶೀರ್ವಾದಕ್ಕೆ ಅಷ್ಟು ಫಲ ಇದೆ ಅಂದರೆ ಮಹಾನುಭಾವರು ದೇವತೆಗಳು ಪರಮ ಭಗವದ್ಭಕ್ತರು ಭಗವಂತನ ಅಂತಹ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದವರು. ಅಚಿಂತ್ಯ ಶಕ್ತಿ ಇರುತ್ತದೆ ಒಬ್ಬೊಬ್ಬ ದೇವತೆಗಳಿಗೆ ತಾರತಮ್ಯ ಕ್ರಮದಲ್ಲಿ. ಅಂತಹ ಮಹಾಶಕ್ತಿ ಸಂಪನ್ನರು, ಮಹಾಜ್ಞಾನಿಗಳು, ಲೋಕ ನಿಯಾಮಕರು, ಅಂತಹ ಮಹಾನುಭಾವರಿಗೆ ನಾವು ಕೊಡುವ ಆಹುತಿ ಸೇರುತ್ತದೆ ಅಂತಾದರೆ ಅದೆಷ್ಟು ದೊಡ್ಡ ಸೌಭಾಗ್ಯ. ಏನೋ ಹೇಳ್ತಾರೆ ಹಾಕಬೇಕು ಅಂತ ಎಲ್ಲಿಯೋ ನೋಡ್ತಾ ಮನಸ್ಸಿಲ್ಲದೆ ಯಾವ ಕಡೆಯೋ ಗಮನ ಇಟ್ಟು ತುಪ್ಪ ಅಗ್ನಿಯಲ್ಲಿಯೂ ಬೀಳೋದಿಲ್ಲ, ಅದಲ್ಲೇ ಇಟ್ಟಂಗೆ ಮೇಲೆ ಬೆಳೀತಿರ್ತದೆ. ಕೆಲವರಂತೂ ತಮ್ಮ ಮಡಿ ಮೇಲೆ ಹಾಕೋತಿರ್ತಾರೆ. ಲಕ್ಷಣ ಇರೋದಿಲ್ಲ. ಏನೋ ಒಂದು ದಿವಸ ಮಾಡೋದಿರ್ತದೆ, ಏನೋ ಒಂದು ಮಾಡಿ ಅಂತ ಬಿಟ್ರೆ ಆಯಿತು ಅಂತ ತನ್ಮಯತೆಯಿಂದ ಮಾಡಬೇಕು, ಏಕಾಗ್ರ ಮನಸ್ಸಿನಿಂದ ಮಾಡಬೇಕು. ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟರೆ ದೇವತೆಗಳಿಗೆ ಅದು ಮುಟ್ತದೆ ಅನ್ನುವ ವಿಶ್ವಾಸದಿಂದ ಹಾಕಬೇಕು. ಅಗ್ನೋ ಪ್ರಾಸ್ತಾಹುತಿ ಸಮ್ಯಗಾದಿತ್ಯ ಉಪತಿಷ್ಠತಿ, ಅದು ದೇವತೆಗಳಿಗೆ ಹೋಗಿ ಸೇರ್ತದೆ. ದೇವತೆಗಳು ಅದರಿಂದ ಪ್ರಸನ್ನರಾಗಿ ಉತ್ತಮವಾದಂತಹ ಮಳೆಯನ್ನು ಕೊಡ್ತಾರೆ. ಯಜ್ಞಾದ್ಭವತಿ ಪರ್ಜನ್ಯ. ಸರಿ, ಯಜ್ಞ ಮಾಡಬೇಕು ಅಂದರೆ
ದೇವತಾಮುದ್ದೇಶ್ಯ ದ್ರವ್ಯತ್ಯಾಗೋ ಯಾಗ. ಯಾಗ ಅಂತ ಯಾವುದನ್ನು ಹೇಳಬೇಕು? ದೇವತೆಗಳಿಗಾಗಿ ತುಪ್ಪ, ಚರು ಮೊದಲಾದ ಹವಿಸ್ಸನ್ನ ಅಗ್ನಿಯಲ್ಲಿ ಹಾಕುವುದು ಯಾಗ. ಇದನ್ನು ನಮಮ ಅಂತ ಅದರ ಮೇಲಿನ ಅಭಿಮಾನವನ್ನು ಪರಿತ್ಯಾಗ ಮಾಡಬೇಕು. ಅಭಿಮಾನ ಪರಿತ್ಯಾಗ ಪೂರ್ವಕವಾಗಿ ಆ ದ್ರವ್ಯವನ್ನು ಅಗ್ನಿಯಲ್ಲಿ ಹಾಕಿದರೆ ಅದು ಯಾಗ. ಈ ಯಾಗ ಮಾಡಬೇಕು ಅಂದರೆ ಸುಮ್ಮನೆ ನೇರವಾಗಿ ಬರೋದು. ಇವತ್ತೆಲ್ಲ ಕೆಲವರು ಮಾಡ್ತಾರೆ ಆ ತರಹದ ಯಜ್ಞ, ಯಾಗ, ಹೋಮ ಮಾಡುವಂತಹ ಒಂದು ಕ್ರಮ ಪ್ರಾರಂಭ ಆಗಿದೆ. ಅಲ್ಲಲ್ಲಿ ನಮ್ಮ ಎದುರಿಗೆ ಬಂದು ಹೇಳಿಕೊಳ್ತಾರೆ, ನಾವೆಲ್ಲ ನಿತ್ಯ ಮಾಡ್ತೇವೆ ಅಂತ. ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಗಾಯತ್ರಿ ಮಂತ್ರವೂ ಸರಿಯಾಗಿ ಜಪ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾವ ತರಹದ ಕರ್ಮಕಾಂಡದ ಪರಿಚಯ ಇಲ್ಲ. ಇವರು ಹೇಗೆ ಯಜ್ಞ ಮಾಡ್ತಾರೆ, ಹೋಮ ಮಾಡ್ತಾರೆ ಅಂತ. ಅವರು ಮಾಡುವ ಹೋಮ ಅಂದ್ರೆ ಬೇರೆ ಏನಲ್ಲ, ನೇರವಾಗಿ ಬಂದು ಕೈಯಲ್ಲಿ ಏನೋ ಒಂದು ತೆಗೆದುಕೊಂಡು ಬಂದು ಅಗ್ನಿಯಲ್ಲಿ ಹಾಕಿ ಹೋಗ್ಬಿಡೋದು ಅಷ್ಟೇ, ಅದೇ ಹೋಮ. ಹಾಗಿಲ್ಲ. ಯಜ್ಞ ಕರ್ಮ ಸಮುದ್ಭವ. ಕೃಷ್ಣ ಹೇಳ್ತಾನೆ, ಅನೇಕ ಕರ್ಮಗಳಿವೆ. ನಾನಾ ವಿಧವಾದಂತಹ ಕರ್ಮಗಳನ್ನ ಮಾಡಿ ಯಜ್ಞವನ್ನು ಮಾಡಬೇಕಾಗತ್ತೆ. ಯಜ್ಞ ಮಾಡೋದು ಅಂದ್ರೆ ನೇರವಾಗಿ ಬಂದು ಆಹುತಿ ಹಾಕೋದಿರೋದಿಲ್ಲ. ಅದಕ್ಕೆಲ್ಲ ಪೂರ್ವಾಂಗ ಇದೆ, ಉತ್ತರಾಂಗ ಇದೆ. ಮೊದಲು ಮಾಡಬೇಕಾದದ್ದು, ಆಮೇಲೆ ಮಾಡಬೇಕಾದ ಸಾಕಷ್ಟು ವಿಧಿವಿಧಾನಗಳನ್ನ ಶಾಸ್ತ್ರಗಳಲ್ಲಿ ಹೇಳಿರ್ತಾರೆ. ಅದನ್ನೆಲ್ಲ ಮಾಡಿ ಯಾವ ಸಂದರ್ಭದಲ್ಲಿ ಆಹುತಿಗಳನ್ನು ಹಾಕಬೇಕು ಅಂತ ಶಾಸ್ತ್ರ ಹೇಳಿದೆ ಹಾಗೆ ಹಾಕಿದರೆ ಅದು ದೇವತೆಗಳಿಗೆ ಸೇರುತ್ತದೆ. ಸುಮ್ಮನೆ ಏನೋ ಹಾಕೋದಲ್ಲ. ಇವರಿಗೆ ದೇವತೆಗಳಿಗೆ ಮುಟ್ತದೆ ಅನ್ನೋ ವಿಶ್ವಾಸ ಇಲ್ಲ. ಇವತ್ತು ಮಾಡುವ ಕೆಲವು ವ್ಯಕ್ತಿಗಳಿಗೆ ಕೇವಲ ವಾತಾವರಣ ಶುದ್ಧ ಆಗ್ತದೆ, ಶುದ್ಧವಾದ ಗೋಘೃತ, ಅದರಿಂದ ಒಂದು ಹೊಗೆ, ಆ ಹೊಗೆಯಿಂದ ಎಲ್ಲ ಕ್ರಿಮಿಗಳ ನಾಶವಾಗ್ತದೆ, ಪರಿಸರ ಶುದ್ಧವಾಗುತ್ತೆ. ಈ ಎಲ್ಲ ಲೌಕಿಕ ಉದ್ದೇಶಗಳನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ಹಾಕ್ತಾರೆ. ಅವರಿಗೆ ಆ ಲೌಕಿಕ ಫಲಗಳು ಮಾತ್ರ ಸಿಕ್ಕಾವು. ಮುಖ್ಯವಾದ ಫಲ ಏನು ಸಿಗಬೇಕೋ ಸಿಗೋದಿಲ್ಲ. ಅದೆಲ್ಲ ಆನುಷಂಗಿಕ. ಪರಿಸರ ಶುದ್ಧವಾಗ್ತದೆ ಅನ್ನೋದು ಸುಳ್ಳೇನಲ್ಲ. ಪರಿಸರ ಶುದ್ಧವಾಗ್ತದೆ, ಅವಶ್ಯವಾಗಿ ಶುದ್ಧವಾಗ್ತದೆ. ಹಿಂದೆ, ಬಹಳ ವರ್ಷಗಳ ಹಿಂದೆ, ಪ್ರಾಯ 30 ವರ್ಷಕ್ಕೂ ಹಿಂದೆ ಭೂಪಾಲದಲ್ಲಿ ದೊಡ್ಡದಾದಂತಹ ಒಂದು ಸ್ಫೋಟ ಆಯಿತು. ಹಿರಿಯರಿಗೆಲ್ಲ ಗೊತ್ತು. ಆ ಸ್ಫೋಟ ಆದಾಗ ಆಸುಪಾಸು ಇದ್ದಂತಹ ಬಹಳಷ್ಟು ಜನರಿಗೆ ಅದರಿಂದ ಅನಾರೋಗ್ಯ ಆಯಿತು, ಅಂಗವಿಕಲತೆ, ಕೆಲವರು ಪ್ರಾಣವನ್ನೇ ಕಳೆದುಕೊಂಡ್ರು, ಕಣ್ಣು ಕಳೆದುಕೊಂಡ್ರು, ಏನೇನೋ ಅನಾಹುತಗಳು ಸುಮಾರು 30-35 ವರ್ಷಗಳ ಹಿಂದೆ ಆಯಿತು. ಆಗೆಲ್ಲ ಪೇಪರ್ಗಳಲ್ಲಿ ಓದಿದಂತಹ ವಿಚಾರ. ಅಷ್ಟಾದರೆ ಒಂದು ಕೆಲವು ಕುಟುಂಬಗಳಿಗೆ ಮಾತ್ರ ಅತಿ ಹತ್ತಿರನೇ ಆ ಸ್ಫೋಟವಾದ ಸ್ಥಳಕ್ಕೆ ಹತ್ತಿರ ಇದ್ದರೂ ಕೂಡ ಅವರಿಗೇನಾಗಿಲ್ಲ. ಅವರಿಗಿಂತ ದೂರ ಇದ್ದವರಿಗೆಲ್ಲ ಆಗಿದೆ, ಅವರಿಗೆ ಮಾತ್ರ ಏನಾಗಿಲ್ಲ ಕೆಲವರಿಗೆ. ಏನು ಅಂತ ವಿಚಾರ ಮಾಡಿದರೆ ನಿತ್ಯದಲ್ಲಿ ಅಗ್ನಿಹೋತ್ರ ಮಾಡುವಂತಹ ಕುಟುಂಬಗಳು. ಅಂತಹ ನಿತ್ಯಾಗ್ನಿಹೋತ್ರಿಗಳು ಯಾರಿದ್ರೋ ಆ ವಾತಾವರಣದ ಶುದ್ಧಿ, ಈ ಗ್ಯಾಸ್ ಸಿಲಿಂಡರ್ ದೊಡ್ಡದಾಗಿ ಸ್ಫೋಟ ಆದರೆ ಅದರ ದುಷ್ಪರಿಣಾಮ ಆಗದೇ ಇರುವ ಹಾಗೆ ಅವರಿಗೆ ಆ ಹೋಮದ ಪರಿಸರ ಏನಿತ್ತೋ ಅದು ಅವರನ್ನು ಕಾಪಾಡಿದೆ. ಇದು ಒಂದಲ್ಲ, ಇಂತಹ ಅನೇಕ ಉದಾಹರಣೆಗಳೆಲ್ಲ ಇವೆ. ಅಷ್ಟು ಪ್ರಾಮಾಣಿಕವಾಗಿ, ಶುದ್ಧವಾಗಿ, ಶ್ರದ್ಧೆಯಿಂದ ಮಾಡಿದರೆ ಪರಿಸರ ಶುದ್ಧಿಯೂ ಇದೆ, ನಾನಾ ವಿಧವಾದ ರೋಗಾಣುಗಳನ್ನು ನಿವಾರಣೆ ಮಾಡುವ ಶಕ್ತಿಯೂ ಇದೆ, ಅದೆಲ್ಲ ಇದೆ. ಆದರೆ ಬರೀ ಅಷ್ಟಕ್ಕೋಸ್ಕರ ಮಾತ್ರ ಯಜ್ಞ ಮಾಡುವುದಲ್ಲ. ಯಜ್ಞಾತ್ಭವತಿ ಪರ್ಜನ್ಯ. ದೇವತೆಗಳಿಗೆ ಅದು ಹುಟ್ಟಬೇಕು, ದೇವತೆಗಳಿಗೆ ಸಂತೋಷ ಆಗಬೇಕು, ಆ ರೀತಿಯಲ್ಲಿ ಯಜ್ಞ ಆಗಬೇಕು. ಅಂತಹ ಯಜ್ಞ ಆಗಬೇಕಾದರೆ ಯಜ್ಞ ಕರ್ಮ ಸಮುದ್ಭವ. ಅನೇಕ ಕರ್ಮಗಳನ್ನು ಮಾಡಿ ಯಜ್ಞಗಳನ್ನು ಮಾಡಿದರೇನೆ ಆ ಯಜ್ಞ ಪರಿಪೂರ್ಣವಾಗ್ತದೆ. ಅಷ್ಟು ಸೂಕ್ಷ್ಮವಾದಂತಹ ಕರ್ಮಗಳನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಂದೊಂದಕ್ಕೂ ಮಂತ್ರಗಳನ್ನು ಹೇಳಬೇಕು ಅಂತ ಇದೆ, ಮಂತ್ರಾರ್ಥದ ಅನುಸಂಧಾನ ಇರಬೇಕು ಅಂತ ಹೇಳಿದ್ದಾರೆ. ಹೋಮಕ್ಕೆ ಅಮಾವಾಸ್ಯ ದಿನ ದಧಿಯಾಗ ಪಯೋಯಾಗ ಅಂತ ಮಾಡ್ತಾರೆ. ಐಂದ್ರಂ ದಧಿ ಅಮಾವಾಸ್ಯಾಯಾಮ್ ಐಂದ್ರಂ ಪಯ ಅಮಾವಾಸ್ಯಾಯಾಮ್. ಹಾಲಿನಿಂದ ಹೋಮ ಮಾಡಬೇಕು ಅಂದರೆ ಯಾರೋ ಹಾಲು ತಂದು ಕೊಟ್ಟರು ಮಾಡೋ ಅಂತಿಲ್ಲ. ಮನೆಯಲ್ಲಿಯೇ ಗೋವನ್ನು ಸಾಕಿ ಉತ್ತಮವಾದ ಆಕಳಿನ ಹಾಲನ್ನು ತೆಗೆದುಕೊಂಡು ಹೋಮ ಮಾಡಬೇಕು.
ಆಕಳಿನ ಹಾಲನ್ನು ತೆಗೆಯಬೇಕು ಅಂದರೆ ಮೊದಲು ಕರು ಬಿಟ್ಟು ಸ್ವಲ್ಪ ಹಾಲು ಅದು ಕುಡಿದ ಮೇಲೆ ತಾನೇ ಹಾಲು ಕರೆಯೋದು. ಆ ಕರುವನ್ನು ಕರ್ಕೊಂಡು ಬರಬೇಕಾದ್ರೆ ಒಂದು ಕೋಲ್ ತಗೊಂಡು ಪಟ ಪಟ ಹೊಡಿತಾ ಕರ್ಕೊಂಡು ಬರಬಾರ್ದು, ದರ ಎಳೆಯಬಾರ್ದು. ಒಂದು ಸಣ್ಣ ಪಲಾಶ ಖಂಡ ಸಣ್ಣದಾದಂತಹ ಅದನ್ನು ತೆಗೆದುಕೊಂಡು ಕಟ್ಟಿಗೆಯನ್ನು, ಅದಕ್ಕೆ ಎಲೆಗಳಿರಬೇಕು. ಬರೀ ಕಟ್ಟಿಗೆ ಇದ್ರೆ ಚುಚ್ಚುತ್ತದೆ, ಚುಚ್ಚಬಾರದು ಅಂತ ಎಲೆಗಳಿರುವ ಪಲಾಶ ಖಂಡದಿಂದ ಅದನ್ನು ನಿಧಾನವಾಗಿ ಕರ್ಕೊಂಡು ಬರಬೇಕು. ಕರುವನ್ನು ಕಟ್ಟಿದ ಸ್ಥಳದಿಂದ ಅದನ್ನು ಕರೆದುಕೊಂಡು ಬರುವಾಗ ಆ ಎಲೆಗಳ ಮೇಲೆ ಹುಳ ಹುಪ್ಪಡಿ ಇದ್ದರೆ, ಅದರಿಂದ ಏನಾದರೂ ಗಾಯ ಆದರೆ, ಆ ಕರುವಿಗೆ ಕಚ್ಚಿದರೆ ಅದಕ್ಕೆ ಅದನ್ನು ಸ್ವಚ್ಛ ಮಾಡಬೇಕು. ಅಂತಹ ಗಿಡದ ಟಂಗೆಯನ್ನು ಮುರಿಯುವುದಕ್ಕೊಂದು ಮಂತ್ರ, ಅದನ್ನು ಸ್ವಚ್ಛ ಮಾಡುವುದಕ್ಕೊಂದು ಮಂತ್ರ. ಇಷೇತ್ವ ಇತಿ ಚಿನತ್ತಿ ಊರ್ಜೇತ್ವ ಇತ್ಯನುಮಾರ್ಷ್ಟಿ. ಅಷ್ಟಷ್ಟೇ ಮಂತ್ರಗಳಿಂದ ಅದನ್ನು ಶುದ್ಧ ಮಾಡಿ ಆ ಕರುವನ್ನು ತಂದು ಮುಂದಿಟ್ಟು ಹಾಲು ಕರೆದು ಆ ಹಾಲಿನಿಂದ ಹೋಮ ಮಾಡಬೇಕು. ಇದು ಒಂದು ಸಣ್ಣ ಉದಾಹರಣೆ ಹೇಳಿತ್ತು. ಅಂದರೆ ಇಷ್ಟು ಒಂದು ಕರು ತರುವುದಕ್ಕೆ ಬೇಕಾದ ಕಟ್ಟಿಗೆಯನ್ನು ಕತ್ತರಿಸುವುದಕ್ಕೆ, ಆ ಕಲಾಶಖಂಡವನ್ನು ಶುದ್ಧಗೊಳಿಸುವುದಕ್ಕೂ ಮಂತ್ರಗಳಿವೆ. ಅದರ ಅರ್ಥದ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇನ್ನುಳಿದ ಕರ್ಮಗಳಿಗೆ ಇನ್ನೆಷ್ಟು ಮಂತ್ರಗಳು, ಇನ್ನೆಷ್ಟು ವಿಧಾನಗಳು ಇರಲಿಕ್ಕೆ ಸಾಧ್ಯ ಅಂತ ನೀವೇ ಊಹಿಸಿಕೊಳ್ಳಿ. ಇಷ್ಟು ಸೂಕ್ಷ್ಮವಾದಂತಹ ಕರ್ಮಗಳನ್ನು, ಆ ಕರ್ಮದ ಹಿನ್ನೆಲೆಯಲ್ಲಿ ಮಂತ್ರಗಳನ್ನು, ಮಂತ್ರಾರ್ಥಾನುಸಂಧಾನಾದಿಗಳನ್ನೆಲ್ಲ ಶಾಸ್ತ್ರ ಹೇಳುತ್ತೆ. ಅಷ್ಟೆಲ್ಲ ಮಾಡಿದರೆ ಒಂದು ಯಜ್ಞ ಅಂತಾಗತ್ತೆ. ಯಜ್ಞ ಕರ್ಮ ಸಮುದ್ಭವ. ಆ ರೀತಿ ಕರ್ಮಗಳನ್ನು ಮಾಡಿ ಯಜ್ಞವನ್ನು ಮಾಡಬೇಕು ಅಂತ. ಸರಿ, ಕರ್ಮಗಳನ್ನು ಮಾಡೋಣ ಅಂದರೆ ಕರ್ಮ ಬ್ರಹ್ಮೋದ್ಭವಂ ವಿಧಿ. ಕರ್ಮಗಳನ್ನು ಮಾಡಬೇಕು ಅಂದರೆ ಪರಮಾತ್ಮನ ಪ್ರೇರಣೆಯಿಂದ ಮಾಡಬೇಕು. ಭಗವಂತ ಪ್ರೇರಣೆ ಮಾಡದೆ ನಾವು ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಲಕ್ಷ ಜನರಿದ್ದರೆ ಅದರೊಳಗೆ ಒಬ್ಬರಿಗೆ ಇಂತಹ ಸತ್ಕರ್ಮಗಳನ್ನು ಮಾಡಬೇಕು ಅನ್ನುವಂತಹ ಪ್ರೇರಣೆ ಸಿಗ್ತದೆ, ಉತ್ಸಾಹ ಬರುತ್ತದೆ, ಮಾಡ್ತಾರೆ. ಜಗತ್ತಿನಲ್ಲಿ ಇವತ್ತಿಗೂ ಇದ್ದಾರೆ ಅನೇಕ ಜನ. ಆದರೆ ಆ ರೀತಿ ಕರ್ಮಗಳನ್ನು ಮಾಡಬೇಕಾಗಿದ್ದರೆ ಅದಕ್ಕೆ ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಪ್ರೇರಣೆ ಬೇಕು. ಯಾವಾಗ ಭಗವಂತ ಪ್ರೇರಣೆ ಮಾಡ್ತಾನೆ ಅಂದರೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ. ಆ ಪರಮಾತ್ಮ ವೇದಗಳಿಂದ ನಮಗೆ ತಿಳಿದು ಬರುತ್ತಾನೆ ಅಂತ ರಾಯರು ಹೇಳ್ತಾರೆ. ಟೀಕಾಕೃತ್ಪಾದರು ತಿಳಿಸ್ತಾರೆ, ವೇದಗಳಿಂದ ಚೆನ್ನಾಗಿ ಪರಮಾತ್ಮನನ್ನು ತಿಳಿದು ಭಜಿಸಿ ಒಲಿಸಿಕೊಂಡರೇನೆ ಈ ತರಹದ ಸತ್ಕರ್ಮಗಳನ್ನು ದೇವರು ಮಾಡಿಸ್ತಾನೆ ಅಂತ. ದೇವರಿದ್ದಾನೆ, ಮೊನ್ನೆ ತಿಳಿದ್ರಲ್ಲ ಹಾಗೆ. ದೇವರು ಎಲ್ಲಿಲ್ಲ, ಎಲ್ಲ ಕಡೆಗಿದ್ದಾನೆ. ಇದೇ ಭಗವದ್ಗೀತೆಯ ಕೊನೆಗೆ ಬರ್ತದೆ, ಯತ್ರ ಯೋಗೇಶ್ವರ ಕೃಷ್ಣ ಅಂತ. ದೇವರೆಲ್ಲಿದ್ದಾನೋ ಅಲ್ಲಿ ಜಯವಾಗತ್ತೆ ಅಂತ. ದೇವರು ಎಲ್ಲಿದ್ದಾನೋ ಅಲ್ಲಿ ಜಯವಾಗತ್ತೆ ಅಂದರೆ ದೇವರು ಇಲ್ಲದೇ ಇದ್ದ ಸ್ಥಳ ಇದೆಯಾ? ಇಲ್ಲದೇ ಇದ್ದವರಿದ್ದಾರ? ಎಲ್ಲರಲ್ಲಿಯೂ ದೇವರಿದ್ದಾರೆ. ಮತ್ತೆ ದೇವರಿದ್ದಲ್ಲಿ ಜಯ ಅನ್ನುವ ಮಾತಿಗೆ ಅರ್ಥ ಇದೆ. ಇರೋದು ಎಲ್ಲ ಕಡೆಗೆ ದೇವರಿದ್ದಾರೆ. ದೇವರನ್ನ ಯಾರು ಒಲಿಸಿಕೊಂಡಿದ್ದಾರೆ ಅವರಿಗೆ ಜಯವಾಗತ್ತೆ ಅಂತ ಅರ್ಥ. ಹಾಗೆ ದೇವರ ಕರ್ಮಗಳನ್ನು ಮಾಡಿಸ್ತಾನೆ, ಸತ್ಯ. ದೇವರೆಲ್ಲರೊಳಗಿದ್ದಾನೆ, ಮತ್ತೆ ಯಾಕೆ ಮಾಡಿಸೋದಿಲ್ಲ ಅಂತ. ಬ್ರಹ್ಮ ಅಕ್ಷರ ಸಮುದ್ಭವಂ. ಅಕ್ಷರಗಳಿಂದ, ವೇದಗಳಿಂದ ಪರಮಾತ್ಮನನ್ನ ಚೆನ್ನಾಗಿ ತಿಳಿದು, ವೇದಗಳಲ್ಲಿ ಹೇಳಿದ ಗುಣಗಳು, ವೇದಗಳಲ್ಲಿ ಹೇಳಿದ ಭಗವಂತನ ಅವತಾರಗಳು, ಲೀಲೆಗಳು, ಮಹಿಮೆಗಳು, ಇವುಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಾಗೆ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಪರಮಾತ್ಮನನ್ನ ಒಲಿಸಿಕೊಂಡರೆ ಎಷ್ಟು ಚೆನ್ನಾಗಿ ನನ್ನ ಉಪಾಸನೆಯನ್ನು ಮಾಡುತ್ತಾನೆ, ಭಕ್ತಿಯನ್ನು ಮಾಡುತ್ತಾನೆ, ಸೇವೆಯನ್ನು ಮಾಡುತ್ತಾನೆ ಅಂತ ಸಂತೋಷದಿಂದ ದೇವರು ಅವನಿಂದ ಒಳ್ಳೆ ಕರ್ಮಗಳನ್ನು ಮಾಡಿಸ್ತಾನೆ. ಆ ಕರ್ಮಗಳಿಂದ ಯಜ್ಞವಾಗತ್ತೆ. ಯಜ್ಞದಿಂದ ಚೆನ್ನಾಗಿ ಪರ್ಜನ್ಯನಿಗೆ ಸಂತೋಷವಾಗಿ ಮಳೆ ಸುರಿಸ್ತಾನೆ, ಮಳೆಯಿಂದ ಅನ್ನ ಸಿಗತ್ತೆ. ಈ ರೀತಿ ಇದೆ. ಸರಿಯಾಗಿ ತಿಳಿದುಕೊಳ್ಳಬೇಕು. ವೇದಗಳಿಗೂ ಪರಮಾತ್ಮನಿಗೂ ಯಜ್ಞಕ್ಕೂ ಹೇಗೆ ಸಂಬಂಧವಿದೆ ಅಂತ. ವೇದೋಕ್ತವಾದ ಕರ್ಮಗಳನ್ನು ಮಾಡಬೇಕಾದರೆ ವೇದೋಕ್ತವಾದ ಗುಣಗಳಿಂದ ಪರಮಾತ್ಮನ ಉಪಾಸನೆಯನ್ನು ನಾವು ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೆದರೆ ಮಾತ್ರ ಪರಮಾತ್ಮ ಅಂತಹ ಸತ್ಕರ್ಮಗಳನ್ನು ನಮ್ಮಿಂದ ಮಾಡಿಸ್ತಾನೆ. ಸರಿ, ಚಕ್ರ ಏನಾಯಿತು? ಚಕ್ರ ಅಂದ್ರೆ ಮತ್ತೆ ಸುತ್ತಾಗಬೇಕು. ವೇದಗಳಿಗೆ ಬಂದು ನಿಲ್ಲಲಿಲ್ಲ.
ಮುಂದೆ ಸೇರಿಸಿಕೊಳ್ಳಬೇಕು ಅಂತಾರೆ. ಅಂಥ ವೇದಗಳು ಉಳಿಯಬೇಕಾದರೆ ಜೀವರಾಶಿಗಳಿಂದಲೇ ಉಳಿಯುವುದು. ಜೀವರು ಬದುಕುವುದಕ್ಕೆ ಅನ್ನ, ಅನ್ನಕ್ಕೆ ಮಳೆ, ಪರ್ಜನ್ಯನ ಸಂತೋಷ, ಅದಕ್ಕಾಗಿ ಯಜ್ಞ, ಯಜ್ಞಕ್ಕಾಗಿ ಕರ್ಮಗಳು, ಕರ್ಮಗಳಿಗಾಗಿ ಪರಮಾತ್ಮ, ಪರಮಾತ್ಮನನ್ನು ತಿಳಿದು ಒಲಿಸಿಕೊಳ್ಳುವುದಕ್ಕೆ ವೇದಗಳು, ವೇದಗಳು ಜೀವರಾಶಿಗಳು ಬೇಕು, ಅವರು ಬದುಕುವುದಕ್ಕೆ ಅನ್ನ. ಹೀಗೆ ಇದು ಚಕ್ರ. ಈ ಚಕ್ರದೊಳಗೆ ನಾವು ಪ್ರವೇಶ ಮಾಡಬೇಕು ಅಂತ ಅದನ್ನೇ ನೀವು ಕೇಳಿದ್ದೀರಿ. ಉಚ್ಚೈರ್ಗತಿರ್ ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾ ಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೇತ್ ಕೊನುಮತ್ ಪ್ರಣಾಮಃ. ಆ ವೇದಗಳ ರಕ್ಷಣೆಯಾಗಬೇಕು ಅಂದರೆ ಆ ವೇದಗಳನ್ನು ಅನೂಚಾನವಾಗಿ ಗುರುಗಳ ಮುಖದಿಂದ ಕೇಳಿ ಅಧ್ಯಯನ ಮಾಡಿ ಅನಾದಿ ಕಾಲದಿಂದ ಇವತ್ತಿನವರೆಗೂ ಆ ವೈದಿಕ ಸಾಹಿತ್ಯ ಉಳಿಯುವಂತೆ ಮಾಡಿದಂತಹ ಬ್ರಾಹ್ಮಣರು, ಜ್ಞಾನಿಗಳು, ಕರ್ಮಠರು ಏನಿದ್ದಾರಲ್ಲ ಅವರಿಂದಾಗಿ ಅದು ಉಳಿದು ಬಂದಿದೆ. ಹಾಗಾಗಿ ಆ ವೇದಾಧ್ಯಯನ ಮಾಡುವಂತಹ ವ್ಯಕ್ತಿಗಳು ಚೆನ್ನಾಗಿ ಅದನ್ನು ಉಳಿಸಿದರೆ ಉಳಿಯುತ್ತೆ. ಅವರು ಉಳಿಸಬೇಕಾದ್ರೆ ಬದುಕಬೇಕು, ಬದುಕಬೇಕಾದ್ರೆ ಅನ್ನ ಬೇಕು, ಅನ್ನಕ್ಕಾಗಿ ಯಜ್ಞ ಬೇಕು. ಹೀಗೆ ಇದು ಚಕ್ರ ಇದೆ. ಈ ಚಕ್ರದಲ್ಲಿ ನೀವು ಪ್ರವೇಶ ಮಾಡಿದರೆ ಬದುಕುವುದಕ್ಕೆ ಅಧಿಕಾರ, ಇಲ್ಲದಿದ್ದರೆ ಇಲ್ಲ ಅಂತ. ಇದರೊಳಗೆ ನಾವೆಲ್ಲಿ ಪ್ರವೇಶ ಮಾಡಬೇಕು? ನಾವೇನು ಮಳೆ ಸುರಿಸ್ಬೋದಾ? ನಾವು ದೇವತೆಗಳಲ್ಲ, ಪರ್ಜನ್ಯ ಆಗೋ ಹಾಗಿಲ್ಲ. ನಾವು ಜಡವಾದ ಯಜ್ಞವೂ ಅಲ್ಲ, ಕರ್ಮವೂ ಅಲ್ಲ, ದೇವರಂತೂ ಅಲ್ಲವೇ ಅಲ್ಲ. ನಿನ್ನೆ ಕೇಳಿದರೆ ಮಾ ಕರ್ಮ ಫಲ ಹೇತುರ್ಭೂಹು, ನಾನು ದೇವರು ಅಂತ ಚಿಂತನೆ ಮಾಡಬೇಡ ಅಂತ ಕೃಷ್ಣ ಹೇಳಿದ. ಕರ್ಮ ಮಾಡುವುದು ಮಾತ್ರ ನಿನ್ನ ಕೆಲಸ, ಇಡೀ ಜಗತ್ತಿಗೆ ಫಲ ಕೊಡುವವನು ನಾನು, ನೀನು ನಾನಾಗುವುದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ನಾವು ದೇವರಾಗೋ ಹಾಗಿಲ್ಲ. ನಾವು ವೇದಗಳಲ್ಲ, ವೇದಗಳು ಜಡ ಶಬ್ದ. ಹಾಗಾದ್ರೆ ಇದರೊಳಗೆ ನಮ್ಮ ಸ್ಥಾನ ಯಾವುದು? ನಾವೇನು? ನಾವು ಈ ಚಕ್ರದಲ್ಲಿ ಪ್ರವೇಶ ಮಾಡಬೇಕು ಅಂತಾದರೆ ಒಂದೇ ಒಂದು ಮಾಡಬಹುದು. ನಾವು ವೇದಗಳ ಅಧ್ಯಯನ ಮಾಡಿ ವೇದೋಕ್ತವಾದ ರೀತಿಯಲ್ಲಿ ಯಜ್ಞಗಳನ್ನು ಮಾಡಬಹುದು. ಯಜ್ಞಗಳನ್ನು ಮಾಡಿದರೆ ಈ ಚಕ್ರದಲ್ಲಿ ನಾವು ಪ್ರವೇಶ ಮಾಡಿದಂತೆ. ಒಂದೇ ತರಹ ಯಜ್ಞ ಮಾಡಬೇಕು ಅಂತಲ್ಲ, ಇದು ಕೇವಲ ಅಗ್ನಿಯಲ್ಲಿ ಆಹುತಿ ಹಾಕಿದರೆ ಮಾತ್ರ ಯಜ್ಞ ಅನ್ನುವ ದೃಷ್ಟಿಯಲ್ಲಿ ಹೇಳಲು ಹೊರಟಲ್ಲ. ಯಾವುದೋ ಒಂದು ರೀತಿಯ ಯಜ್ಞ ಮಾಡಿದರೂ ಸಾಕು, ಅದರಿಂದ ದೇವತೆಗಳಿಗೆ ಸಂತೋಷವಾಗ್ತದೆ, ಭಗವಂತನಿಗೆ ಸಂತೋಷವಾಗ್ತದೆ. ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಮುಂದೆ 18ನೇ ಅಧ್ಯಾಯದಲ್ಲಿ ಆ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ರಾಯರು ತಿಳಿಸಿಕೊಡ್ತಾರೆ ಗೀತಾ ವಿವೃತಿಯಲ್ಲಿ. ಯಜ್ಞ ದಾನ ತಪೋರೂಪ ತ್ರಿವಿಧ ಕರ್ಮಾಣಿ ಗೃಹಸ್ಥಾನಾಮಿವ ಬ್ರಹ್ಮಚರ್ಯಾದ್ಯಾಶ್ರಮತ್ರಯಸ್ಯಾಪಿ ವಿದ್ಯಾದಾನ ಅಭಯದಾನ ಸ್ವಭೋಜ್ಯಾನ್ನದಾನಸ್ಯ ಅಧ್ಯಯನ ಪ್ರವಚನ ಧ್ಯಾನಾದಿರೂಪ ವಾಚಿಕ ಮಾನಸಿಕ ಯಜ್ಞಸ್ಯ ಕೃಚ್ಛ್ರಚಾಂದ್ರಾಯಣಾದಿ ತಪಸಃ ಸತ್ವೇನ ತೇಷಾಮಪಿ ಚಕ್ರ ಪ್ರವರ್ತನ ಉಪಪತ್ತೇಹೇ ಅಂತ. ಅಂದ್ರೆ ಎಲ್ಲರೂ ಅಗ್ನಿಯಲ್ಲಿ ಆಹುತಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬೇಕಾಗಿಲ್ಲ ಅಂದ್ರೆ ಅದೊಂದೇ ಅಲ್ಲ ಯಜ್ಞ ಅಂದ್ರೆ. ಎಲ್ಲರಿಗೂ ದ್ರವ್ಯದಾನವನ್ನೇ ಮಾಡಬೇಕು, ಸುವರ್ಣದಾನವೇ ಮಾಡಬೇಕು ಅಂತೂ ಇಲ್ಲ. ವಿದ್ಯಾದಾನವನ್ನು ಮಾಡಿದರೂ ದಾನವೇ, ಇನ್ನೊಬ್ಬರಿಗೆ ಅಭಯದಾನ ಮಾಡಿದರೂ ದಾನವೇ. ನನ್ನಿಂದ ಯಾರಿಗೂ ಭಯ ಇಲ್ಲ ಅಥವಾ ಬಂದ ಭಯವನ್ನು ಪರಿಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಅದು ಒಂದು ದೊಡ್ಡ ದಾನವೇ, ಬಹಳ ದೊಡ್ಡ ದಾನ. ವಿದ್ಯಾದಾನ, ಅಭಯದಾನ, ಸ್ವಭೋಕ್ತವ್ಯ ಅನ್ನದಾನ ಅಂತಾರೆ. ಯತಿಗಳು ತಾವು ಊಟ ಮಾಡುವ ಮೊದಲು ಸ್ವಭೋಜ್ಯ, ಸ್ವಭೋಕ್ತವ್ಯ ಅಂತ ಕೊಡ್ತಾರೆ. ಆ ಸ್ವಭೋಕ್ತವ್ಯವಾದ ಅನ್ನವನ್ನ ತೆಗೆದಿಟ್ಟು ತಾವು ಊಟ ಮಾಡುವ ಮೊದಲೇ ಅದನ್ನು ತೆಗೆದು ಪ್ರತ್ಯೇಕವಾಗಿಟ್ಟು
ಅದನ್ನ ಇನ್ನೊಬ್ಬರಿಗೆ ಕೊಟ್ಟು ತೆಗೆದುಕೊಳ್ತಾರೆ. ಗೃಹಸ್ಥರಂತೆ ತಾವು ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ, ತಾವೇ ಇನ್ನೊಬ್ಬರ ಹತ್ರ ಭಿಕ್ಷೆ ಕೇಳ್ತಾರೆ. ಹೇಗೆ ಅನ್ನದಾನ ಮಾಡೋದು? ಸೊ ಭೋಕ್ತವ್ಯ ಅನ್ನದಾನ ಅಂತಾರೆ ರಾಯರು. ತಾವೇನು ಊಟ ಮಾಡಬೇಕು ಅಂತ ಭಿಕ್ಷೆಯನ್ನ ಕೇಳಿ ಪಡೆದುಕೊಂಡಿರ್ತಾರೆ, ಅದರಲ್ಲಿಯೇ ಸ್ವಲ್ಪ ತೆಗೆದಿಟ್ಟು ಕೊಟ್ಟು ಅದನ್ನು ದಾನ ಮಾಡುವುದು ಯತಿಗಳಿಗೆ ವಿಹಿತವಾದದ್ದು. ಆ ತರಹದ ಅನ್ನವನ್ನೇ ಸ್ವೀಕಾರ ಮಾಡುವಂತಹ ಪದ್ಧತಿ ಇದೆ. ಅದನ್ನು ರಾಯರ ಸ್ವತಃ ಗೀತಾ ವಿವೃತಿ ಗ್ರಂಥದಲ್ಲಿ ಹೇಳ್ತಾರೆ, ಸ್ವಭೋಕ್ತವ್ಯ ಅನ್ನದಾನ. ಈ ರೀತಿ ದಾನವನ್ನು ಮಾಡುವಂತಹ ಅಧಿಕಾರವೂ ಇದೆ, ಯಜ್ಞ ಮಾಡುವ ಅಧಿಕಾರವೂ ಇದೆ. ಯಾವ ಯಜ್ಞ? ಯತಿಗಳು ಅಗ್ನಿಯಲ್ಲಿ ಆಹುತಿ ಹಾಕುವಂತಿಲ್ಲ. ಸರಿ, ಅಗ್ನಿಯಲ್ಲಿ ಆಹುತಿಗಳನ್ನೇ ಹಾಕಬೇಕು ಅಂತಿಲ್ಲ. ವಾಚಿಕ ಯಜ್ಞ, ಪಾಠ ಪ್ರವಚನ, ಇದೇ ಒಂದು ಯಜ್ಞ. ಭಗವಂತನ ಧ್ಯಾನ ಮಾಡುವುದು ಅದು ಮಾನಸವಾದ ಯಜ್ಞ. ಉಪವಾಸ ಅನ್ನುವುದು ತಪಸ್ಸು. ಇದು ಎಲ್ಲ ವರ್ಣಾಶ್ರಮದವರು ಮಾಡಬಹುದು. ಎಲ್ಲ ವರ್ಣ ಎಲ್ಲ ಆಶ್ರಮದವರು ಯಾವ ಭೇದವೂ ಇಲ್ಲದಂತೆ ಪ್ರತಿಯೊಬ್ಬರೂ ಮಾಡಬಹುದಾದದ್ದು. ಕೃಚ್ಛ್ರ, ಚಾಂದ್ರಾಯಣ, ಏಕಾದಶಿ ಮೊದಲಾದಂತಹ ಉಪವಾಸಗಳನ್ನು ಮಾಡುವುದು ಎಲ್ಲರೂ ಮಾಡಬಹುದು. ಅವು ತಪಸ್ಸು. ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸು, ಮಾನಸಿಕವಾದ ಭಗವಂತನ ಸ್ಮರಣೆ ಮೊದಲಾದಂತಹ ಯಜ್ಞ, ಪರಮಾತ್ಮನ ನಾಮಗಳ ಸಂಕೀರ್ತನ, ಆ ನಾಮಾರ್ಥಗಳ ಚಿಂತನ, ಇದೇ ಒಂದು ದೊಡ್ಡದಾದ ಯಜ್ಞ. ಅದೇ ಒಂದು ತರಹದ ಸ್ವಾಧ್ಯಾಯ ಯಜ್ಞವಾಗ್ತದೆ. ಹೀಗೆ ವಿವಿಧ ಯಜ್ಞಗಳಿವೆ, ವಿವಿಧ ದಾನಗಳಿವೆ, ವಿವಿಧ ತಪಸ್ಸುಗಳಿವೆ. ಸರಿಯಾಗಿ ತಿಳಿದುಕೊಳ್ಳಿ, ಎಷ್ಟು ವಿಶಾಲವಾದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಶಾಸ್ತ್ರ ಇದೆ, ಜನರನ್ನು ಸಂತೋಷಪಡಿಸುವುದಕ್ಕೆ ಏನೋ ಹೇಳ್ತಾ ಇರೋದಲ್ಲ. ಶಾಸ್ತ್ರ ಹೇಳುತ್ತದೆ, ರಾಮ ಕೃಷ್ಣ ಗೋವಿಂದ ಅಂತ ಭಕ್ತಿಯಿಂದ ಉಚ್ಚಾರಣೆ ಮಾಡುತ್ತಾ ಅದರ ಅರ್ಥದ ಅನುಸಂಧಾನವನ್ನು ಮಾಡಿಕೊಂಡು ದೊಡ್ಡವರಿಂದ ಅದರ ಅರ್ಥ ಕೇಳಿ ತಿಳಿದರೆ ಇದೇ ಒಂದು ಸ್ವಾಧ್ಯಾಯ ಯಜ್ಞ ಅಂತ ಸ್ವತಃ ಶ್ರೀಮದ್ ಆಚಾರ್ಯರೇ ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ. ವಿಷ್ಣುನಾಮ ಸ್ವಾಧ್ಯಾಯ, ಈ ತರಹದ ಸ್ವಾಧ್ಯಾಯ ಯಜ್ಞವನ್ನು ಮಾಡುವುದಕ್ಕೆ ಇಡೀ ವಿಶ್ವಕ್ಕೆ ಸಾಧ್ಯ ಇದೆ, ಎಲ್ಲರಿಗೂ ಸಾಧ್ಯ ಇದೆ. ಅಂತಹ ಸ್ವಾಧ್ಯಾಯ ಯಜ್ಞ, ಯಥಾಶಕ್ತಿಯಾದ ದಾನ, ಯಥಾಶಕ್ತಿಯಾದ ಉಪವಾಸಾದಿ ತಪಸ್ಸುಗಳನ್ನು ಮಾಡಿ ಒಂದಿಲ್ಲ ಒಂದು ರೀತಿಯಿಂದ ಪರಮಾತ್ಮನನ್ನ ದೇವತೆಗಳನ್ನ ಸಂತೋಷಪಡಿಸಿದರೆ ಅವನು ಈ ಜಗತ್ತಿನ ಚಕ್ರದಲ್ಲಿ ಪ್ರವೇಶ ಮಾಡಿದಂತೆ. ಅವನು ಮಾಡಿದ ಈ ಸೇವೆಗೆ ಸಂತುಷ್ಟರಾಗಿ ದೇವತೆಗಳು ಮಳೆ ಕೊಟ್ಟರೆ ಅದರಿಂದ ಆಗುವ ಲಾಭ ಯಾರಿಗೆ? ಇವನ ಮನೆಗೆ ಆ ಮಳೆ ಬರೋದು ಇಡೀ ಜಗತ್ತಿಗೆ ಲಾಭವಾಗ್ತದೆ. ಬಹಳ ದೊಡ್ಡ ಕಾನ್ಸೆಪ್ಟ್ ಅನ್ನು ಕೊಡ್ತಾರೆ ಶಾಸ್ತ್ರದಲ್ಲಿ. ನಾನು ಇದೀಗ ಹೇಳಿದೆ, ಮನೆಗೆ ಒಬ್ಬ ವ್ಯಕ್ತಿಯನ್ನ ಕರೆದು ಶ್ರಾವಣ ಮಾಸ ಅಂತ ಬ್ರಾಹ್ಮಣ ಮತ್ತು ಇದನ್ನು ಹೇಳಬೇಕು ಅಂತ ಪಾಪ ಶ್ರದ್ಧಾಳುಗಳು ಮನೆಗೆ ಕರೆದು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಅನ್ನದಾನವನ್ನು ಮಾಡುತ್ತಾರೆ. ತೃಪ್ತಿಯಾಗುವಂತೆ ಧರ್ಮವನ್ನು ಮಾಡಿದ್ದೀವಿ ಅಂತ ಸಂತೋಷದಲ್ಲಿರ್ತಾರೆ. ಒಬ್ಬ ಬ್ರಾಹ್ಮಣ ಮುತ್ತೈದೆಗೆ ಅನ್ನದಾನ ಮಾಡಿ ಒಂದು ದಂಪತಿ ಹೇಳಿದ್ರೇನೆ ಅಷ್ಟು ಪುಣ್ಯ, ಅಥವಾ ಒಬ್ಬ ಬ್ರಹ್ಮಚಾರಿಗೆ ಕರೆದು ಅನ್ನದಾನ ಮಾಡಿದರೆ ಪುಣ್ಯ ಅಂತ ಅನ್ನೋದಾದರೆ 10 ಜನರಿಗೆ ಮಾಡಿದರೆ 100, 1000, ಲಕ್ಷ, ಕೋಟಿ ಮಾತಾಡ್ಲಿಕ್ಕೆ ಸುಲಭ, ಮಾಡೋದು ಎಷ್ಟು ಕಷ್ಟ ತಿಳಿದುಕೊಳ್ಳಿ. ನೀವು ಭಕ್ತಿ ಶ್ರದ್ಧೆಗಳಿಂದ ವೈಶ್ವದೇವವನ್ನು ಚೆನ್ನಾಗಿ ಮಾಡಿದರೆ, ಅತೀ ಶ್ರದ್ಧೆಯಿಂದ ವಿಶ್ವಾಸದಿಂದ ಚೆನ್ನಾಗಿ ಮಂತ್ರ ಹೇಳಿ ವೈಶ್ವದೇವವನ್ನು ಮಾಡಿದರೆ, ಹಾಗೂ ಇನ್ನಿತರ ಯಜ್ಞಯಾಗಾದಿಗಳನ್ನು ಮಾಡಿದರೆ, ಇದೀಗ ಹೇಳಿದಂತೆ ಪಾಠ ಪ್ರವಚನ ಧ್ಯಾನ ಜಪ ಪರೋಪಕಾರ ಇಂತಹ ಒಂದು ಪುಣ್ಯ ಕರ್ಮಗಳನ್ನು ಮಾಡಿದರೂ ಸರಿ, ಇದು ಒಂದು ರೀತಿಯ ಯಜ್ಞದಾನ ತಪಸ್ಸುಗಳಲ್ಲಿ ಸೇರ್ತದೆ. ಅಂತಹ ವಿವಿಧ ಯಜ್ಞದಾನ ತಪಸ್ಸುಗಳನ್ನು ನೀವು ಭಕ್ತಿ ಶ್ರದ್ಧೆಗಳಿಂದ ಮಾಡಿದರೆ, ಅದರಿಂದ ದೇವತೆಗಳು ಸಂತೋಷಪಟ್ಟು ಮಳೆ ಸುರಿಸಿದರೆ ಎಷ್ಟು ದೊಡ್ಡ ಪುಣ್ಯ ಅಂದರೆ 10, 100 ಅಲ್ಲ, ಕೋಟಿ ಕೋಟಿ ಜನರು ಯಾರೆಲ್ಲ ಇವತ್ತು ಜಗತ್ತಿನಲ್ಲಿ ಮಳೆ ಬೀಳುವುದರಿಂದ ಬೆಳೆ ಬಂದು ಅದರಿಂದ ಊಟ ಮಾಡುತ್ತಾರೋ ಆ ಪುಣ್ಯದೊಳಗೆ ನಿಮಗೆ ಭಾಗ ಬರ್ತದೆ. ನಾವು ಹೇಳ್ತಾ ಇಲ್ಲ, ಶಾಸ್ತ್ರದಲ್ಲಿದೆ. ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ,
ರಾಘವೇಂದ್ರ ಸ್ವಾಮಿಗಳವರು ಗೀತಾ ವಿವೃತ್ತಿಯಲ್ಲಿ ತಿಳಿಸಿಕೊಡುತ್ತಾರೆ. ಅಷ್ಟು ಮಹತ್ವ ಇದೆ. ಅಷ್ಟೆಲ್ಲ ಜನರಿಗೆ ಅನ್ನದಾನ ಮಾಡುವಷ್ಟು ಶಕ್ತಿಯೂ ಇಲ್ಲ, ಅವಕಾಶವೂ ಇಲ್ಲ, ಸಾಧ್ಯವೂ ಇಲ್ಲ. ಅಸಂಭಾವಿತ ಮಾತು ನಮ್ಮಂಥವರಿಗೆ. ದೇವತೆಗಳಿಗೆ ಸಾಧ್ಯ. ಆದರೆ ವ್ಯಕ್ತಿ ತಾನು ತನ್ನ ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿದರೆ, ತನಗೆ ವಿಹಿತವಾದ ಯಜ್ಞಾದಿ ಕರ್ಮಗಳನ್ನು ಮಾಡಿದರೆ, ಪಾಠ ಪ್ರವಚನಾದಿಗಳನ್ನು ಮಾಡಿದರೆ, ಧ್ಯಾನ ಜಪ ಪಾರಾಯಣಾದಿಗಳನ್ನು ಮಾಡಿದರೆ, ಇಡೀ ವಿಶ್ವಕ್ಕೆ ಅನ್ನದಾನ ಮಾಡಿದ್ದರೊಳಗಿನ ಶೇರ್ ಬರ್ತದೆ. ಎಲ್ಲ ಪುಣ್ಯ ನಮಗೆ ಬರ್ತದೆ ಅಂತ ತಿಳ್ಕೊಂಡ್ಬಿಡಬೇಕು. ನಮ್ಮಂಥವರು ಸಾವಿರ ಲಕ್ಷ ಕೋಟಿ ಜನ ಇದ್ದಾರೆ ಸಜ್ಜನರು. ಎಲ್ಲರಿಗೂ ಆ ಪುಣ್ಯ ಹಂಚಿ ಹೋಗ್ತದೆ. ಅಂತೂ ಅಷ್ಟು ದೊಡ್ಡ ಪುಣ್ಯದೊಳಗೆ ಒಂದು ಇಷ್ಟಿಷ್ಟು ಬಂದರೂ ಕೂಡ ಎಷ್ಟಾಗ್ತದೆ ಅದನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟಾಗ್ತದೆ ಪುಣ್ಯ. ಅದು ಅಲ್ಪ ಸ್ವಲ್ಪ ಅಲ್ಲ. ಒಬ್ಬೊಬ್ಬರಿಗೆ ಒಬ್ಬ ವ್ಯಕ್ತಿಗೆ ದಾನ ಮಾಡಿದ್ರಿಂದ 100 ಪುಣ್ಯ ಬಂದಿದೆ ಅಂತ ತಿಳ್ಕೊಳ್ಳಿ. ಅದರೊಳಗೆ 100 ಜನ 99 ಇನ್ನೊಬ್ಬರಿಗೆ ಹೋಯ್ತು. ನಮಗೆ ಒಂದು ಬಂದ್ರೆ ಏನ್ ಕಡಿಮೆ ಆಯ್ತು? ಪ್ರಪಂಚದೊಳಗಿನ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನದಾನ ಮಾಡಿದಂತಹ ಪುಣ್ಯದೊಳಗಿನ ಒಂದೊಂದು ಭಾಗ ನನಗೆ ಬಂದರೂ ಕೂಡ ಏನು ಕಡಿಮೆನ? ಅಷ್ಟು ಪುಣ್ಯವನ್ನು ಪಡೆಯಬಹುದು. ರಾಯರಂತಾರೆ ಇಷ್ಟೇ ಅಲ್ಲ, ಅಂತಹ ಸುಭಿಕ್ಷೆಯಾದದ್ದಕ್ಕೆ, ಹೊಟ್ಟೆ ತುಂಬ ಊಟ ಇದ್ದದ್ದಕ್ಕೇನೆ ಶಾಸ್ತ್ರ ಓದ್ತಾರೆ ಜನ. ಶಾಸ್ತ್ರ ಓದ್ತಾರೆ ಅಂತೇನೆ ಪರಮಾತ್ಮನನ್ನು ತಿಳ್ಕೋತಾರೆ. ಹಾಗಾದ್ರೆ ಅಷ್ಟೆಲ್ಲ ಜನರಿಗೆ ಭಗವಂತನ ಜ್ಞಾನ ಮಾಡಿಸಿಕೊಡುವುದಕ್ಕೆ, ವೇದಾಧ್ಯಯನ ಮಾಡುವುದಕ್ಕೆ, ಶಾಸ್ತ್ರಾಧ್ಯಯನ ಮಾಡುವುದಕ್ಕೆ, ಪಾಠ ಪ್ರವಚನ ಮಾಡುವುದಕ್ಕೆ ನೀವು ಸಹಾಯ ಮಾಡಿದಂತೆ ಆಯಿತು. ಹಾಗಾಗಿ ಆ ಭಗವಂತನ ಅಭಿವ್ಯಕ್ತಿ, ಭಗವತ್ತತ್ವದ ಪ್ರಚಾರ ಪ್ರಸಾರ ಆಗುವುದಕ್ಕೂ ನೀವು ಕಾರಣರಾಗ್ತೀರಿ. ಯಾಕೆ? ನೀವೇನು ಮಾಡಿಲ್ಲ, ನಿಮ್ಮ ಕರ್ಮಗಳನ್ನು ನೀವು ಮಾಡಿದ್ದೀರಿ. ಅದರಿಂದ ಮಳೆ ಆಯಿತು. ಮಳೆಯಿಂದ ಎಲ್ಲರೂ ಸುಖವಾಗಿ ಊಟ ಮಾಡಿದರು. ಊಟ ಮಾಡಿದ್ದಕ್ಕೆ ಹೊಟ್ಟೆ ಸರಿ ಇದೆ ಅಂತ ತಲೆ ಸರಿ ಇತ್ತು. ಚೆನ್ನಾಗಿ ಓದಿದರು, ಪರಬ್ರಹ್ಮನನ್ನು ತಿಳಿದುಕೊಂಡ್ರು. ಅಷ್ಟು ಜನ ಪರಬ್ರಹ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಏನು ಒಂದು ದೊಡ್ಡ ಪುಣ್ಯ ಇದೆ. ಆ ಪುಣ್ಯದೊಳಗೆ ನಿಮಗೆ ಭಾಗ ಬಂತು ಅಂತಾರೆ ರಾಯ. ಅರ್ಥ ಮಾಡಿಕೊಳ್ಳಿ. ಯಜ್ಞಯಾಗಗಳ ಮಹತ್ವ, ವೈಶ್ವದೇವಾದಿಗಳ ಮಹತ್ವ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಈ ಚಕ್ರದೊಳಗೆ ನೀವು ಸೇರಲೇಬೇಕು. ಅಂದರೆ ಮಾತ್ರ ನಿಮ್ಮ ಉದ್ಧಾರ, ಇಲ್ಲದಿದ್ದರೆ ಇಲ್ಲ ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಅದಕ್ಕೆ ತಕ್ಕಂತೆ ಎಲ್ಲ ಸಜ್ಜನರು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಹೇಗೆ ವೈಶ್ವದೇವಾದಿಗಳನ್ನು ಮಾಡಬೇಕು ಅಂತ ವಿದ್ವಾಂಸರಿಂದ ಕೇಳಿ ತಿಳಿದುಕೊಂಡು ಕಲಿತು ಅದನ್ನು ಮಾಡಬೇಕು. ಜೊತೆಗೆ ಎಲ್ಲ ಹೊತ್ತಿಗೂ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಿರಂತರ ಮಾಡಬಹುದಾದದ್ದು ಅಂದರೆ ಭಗವಂತನ ನಾಮಗಳ ಸಂಕೀರ್ತನ, ಶಾಸ್ತ್ರಗಳ ಶ್ರವಣ, ಮಾಡಿದ್ದನ್ನು ಪುನಃ ಮನಸ್ಸಿನಲ್ಲಿ ಚಿಂತನೆ ಮಾಡೋದು, ಧ್ಯಾನ ಮಾಡೋದು. ಈ ರೀತಿ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳುವುದರಿಂದ ಕುಳಿತಲ್ಲೇನೆ ಕ್ಷಣ ಕ್ಷಣಕ್ಕೆ ಕೋಟಿ ಕೋಟಿ ಪುಣ್ಯದ ರಾಶಿಯನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ರೀತಿಯ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ಆದೇಶವನ್ನು ಮಾಡಿದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕೀ. ಅಂದ್ರೆ ಪ್ರತಿ ಜನ್ಮಗಳಲ್ಲಿಯೂ ಕೂಡ ಎಲ್ಲ ಇಷ್ಟಾರ್ಥಗಳು ದೊರಕುತ್ತದೆ. ಮಹಾಭಾರತ ಉಮಾಮಹೇಶ್ವರ ಸಂವಾದದಲ್ಲಿ ಹೇಳ್ತಾರೆ, ವಿದ್ಯೆ, ಜ್ಞಾನ, ಆಯುಷ್ಯ, ಸಂಪತ್ತು ಸತ್ತಾತರಿದ್ದಲ್ಲೇ ಹೋಗಿ ದಾನ ಮಾಡಿದರೆ ಪ್ರತಿ ಜನ್ಮಗಳಿಗೂ ಬರ್ತದೆ ಆ ಫಲ ಅಂತ ಹೇಳಿ. ಆದ್ದರಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಜ್ಞಾಪನೆ, ಯಾರಿಗೆ ಶಕ್ತಿ ಇದೆ ಅಂಥವರು ಯಥಾಶಕ್ತಿಯಾದ ಈ ದ್ರವ್ಯ ವಿನಿಯೋಗವನ್ನ ಅಂದವಾದ ತೋಯಜದಿ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ, ಓಡಿ ಬಾರೋ ರಂಗ ಸಾಗಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ ರಂಗ ಸಾಗಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ ರಂಗ ಸಾಗಿ ಬಾರೋ. ಕತ್ತಲಾಯಿತೆನ್ನ ಕಂದ ಸಾಗಿ ಬಾರೋ,
ಕತ್ತಲಾಯಿತೆನ್ನ ರಂಗ ಸಾಗಿ ಬಾರೋ. ಅಂದವಾದ ತೋಯ ಜದಿ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಳೆಲ್ಲ ಹರಿಯಲ್ಲಿ ಅನ್ನುತ್ತಲಿವೆ ಓಡಿ ಬಾರೋ ರಂಗ ಸಾಗಿ ಬಾರೋ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಳೆಲ್ಲ ಹರಿಯಲ್ಲಿ ಅನ್ನುತ್ತಲಿವೆ ಓಡಿ ಬಾರೋ. ಕರೆದರೆ ಸುಮ್ಮನೆ ನೀನು ಸಾಗಿ ಬಾರೋ. ಕರೆದರೆ ಸುಮ್ಮನೆ ನೀನು ಸಾಗಿ ಬಾರೋ. ಅಂದವಾದ ತೋಯ ಜದಿ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ. ಪುಂಡನೇನೋ ನೀನು ಓಡಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ. ಪುಂಡನೇನೋ ನೀನು ಓಡಿ ಬಾರೋ ರಂಗ ಸಾಗಿ ಬಾರೋ. ಪ್ರಚಂಡ ಆನಂದ ವಿಠ್ಠಲ ಸಾಗಿ ಬಾರೋ. ಪ್ರಚಂಡ ಆನಂದ ವಿಠ್ಠಲ ಸಾಗಿ ಬಾರೋ. ಅಂದವಾದ ತೋಯ ಜದಿ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ಹರೇ ಶ್ರೀನಿವಾಸ. ನುಡಿಮುತ್ತುಗಳು. ಮನೆ ಇದ್ದರೇನಂತೆ ವಾಸ್ತು ಇಲ್ಲದಿರೆ. ಬಾವಿ ಇದ್ದರೇನಂತೆ ಜಲ ಇಲ್ಲದಿರೆ. ಹಸು ಇದ್ದರೇನಂತೆ ಹೈನು ಇಲ್ಲದಿರೆ. ಮಿತ್ರ ಇದ್ದರೇನಂತೆ ನೆರವು ಇಲ್ಲದಿರೆ. ಅಧಿಕಾರ ಇದ್ದರೇನಂತೆ ದಕ್ಷತೆ ಇಲ್ಲದಿರೆ. ವಾಹನ ಇದ್ದರೇನಂತೆ ಚಾಲನೆ ಇಲ್ಲದಿರೆ. ವ್ಯಾಪಾರ ಇದ್ದರೇನಂತೆ ಲಾಭ ಇಲ್ಲದಿರೆ. ತಲೆ ಇದ್ದರೇನಂತೆ ಬುದ್ಧಿ ಇಲ್ಲದಿರೆ. ಸುಖ ಇದ್ದರೇನಂತೆ ಶಾಂತಿ ಇಲ್ಲದಿರೆ. ಮಾತು ಇದ್ದರೇನಂತೆ ನೀತಿ ಇಲ್ಲದಿರೆ. ವಿದ್ಯೆ ಇದ್ದರೇನಂತೆ ವಿಚಾರ ಇಲ್ಲದಿರೆ. ರೂಪ ಇದ್ದರೇನಂತೆ ನಡತೆ ಇಲ್ಲದಿರೆ. ಧರ್ಮ ಇದ್ದರೇನಂತೆ ದಯೆ ಇಲ್ಲದಿರೆ. ಬಲ ಇದ್ದರೇನಂತೆ ಛಲ ಇಲ್ಲದಿರೆ. ಶಕ್ತಿ ಇದ್ದರೇನಂತೆ ಯುಕ್ತಿ ಇಲ್ಲದಿರೆ. ಗುಡಿ ಇದ್ದರೇನಂತೆ ದೇವರೇ ಇಲ್ಲದಿರೆ. ಪೂಜೆ ಇದ್ದರೇನಂತೆ ಭಕ್ತಿ ಇಲ್ಲದಿರೆ. ಏನಿದ್ದರೇನಂತೆ ತೃಪ್ತಿಯೇ ಇಲ್ಲದಿರೆ. ಶ್ರೀನಿವಾಸನ ಪಂಚಸೂತ್ರಗಳು. ಯಾರನ್ನೂ ದ್ವೇಷಿಸಬಾರದು. ಎಲ್ಲರನ್ನೂ ಪ್ರೀತಿಸಬೇಕು. ಅಸೂಯೆ ಪಡಬಾರದು. ಬಂದಷ್ಟರಿಂದ ಬಾಳಬೇಕು. ಗೋವಿಂದನೇ ನನ್ನವನೆಂದು ಹೇಳಿಕೊಳ್ಳಬೇಕು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಂ ಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ.